ಹರಿಹರ ಪಂಚಮಸಾಲಿ ಮಠದಲ್ಲಿ ಹೈಡ್ರಾಮಾ, ತಳ್ಳಾಟ, ನೂಕಾಟ, ಮಠದ ಭಕ್ತರ ಆಕ್ರೋಶ, ಟ್ರಸ್ಟ್ ವಿರುದ್ಧ ಸ್ವಾಮೀಜಿ ಬೆಂಬಲಿಗರ ಸಮರ. ಪಂಚಮಸಾಲಿ ಮಠದಲ್ಲಿ ಲೆಕ್ಕ ಕೊಡುವುದಕ್ಕೆ ಮುಂದಾದ ಟ್ರಸ್ಟ್, ಕಳ್ಳ ಲೆಕ್ಕ ನಾವು ಒಪ್ಪೋದಿಲ್ಲ ಅಂತ ಸ್ವಾಮೀಜಿ ಬೆಂಬಲಿಗರು. ತಳ್ಳಾಟ, ನೂಕಾಟ, ನಮ್ಮ ಅಭಿಯಾನದಿಂದ ಕೊನೆಗೆ ಟ್ರಸ್ಟಿಗಳು ಲೆಕ್ಕ ಕೊಡುವಂತಾಗಿದೆ ಅಂತ ಸಿಹಿ ಹಂಚಿದ ವಚನಾನಂದ ಸ್ವಾಮೀಜಿ. ಎಲ್ಲ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರದ ಪಂಚಮಸಾಲಿ ಮಠ. ಸದ್ಯ ದೊಡ್ಡ ಸುದ್ದಿಯಲ್ಲಿರುವ ಪಂಚಮಸಾಲಿ ಮಠದ ವಿವಾದ ಮತ್ತಷ್ಟು ಜಟಿಲವಾಗ್ಬಿಟ್ಟಿದೆ. ವಚನಾನಂದ ಸ್ವಾಮೀಜಿ ಉಚ್ಚಾಟನೆಯಿಂದ ಶುರುವಾದ ಗದ್ದಲ ಇಲ್ಲಿಯ ತನಕ ಬಂದಿನಿಂತಿದೆ. ಸ್ವಾಮೀಜಿ ಉಚ್ಚಾಟನೆಯಾದ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಬೆಂಬಲಿಗರು ಟ್ರಸ್ಟ್ ವಿರುದ್ಧ ಸಮರ ಸಾರಿದ್ರು. ಟ್ರಸ್ಟ್ ಮಠದ ಕೋಟಿಗಟ್ಟಲೆ ಹಣವನ್ನ ಗುಳುಂ ಮಾಡಿದ್ದಾರೆ ಅಂಥೇಳಿ ಲೆಕ್ಕ ಕೊಡಿ ಚಳುವಳಿಯನ್ನ ಆರಂಭಿಸಿದ್ರು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಟ್ರಸ್ಟ್ ಇವತ್ತು ಮಠದ ಆವರಣದಲ್ಲಿಯೇ 2008ರಿಂದ 2026ರ ಲೆಕ್ಕ ಕೊಡುವುದಕ್ಕೆ ಸಮಾವೇಶ ನಡೆಸಿತು. ಈ ವೇಳೆ ಮಠದಲ್ಲಿ ಎದುರಾದ ಎರಡು ಬಣಗಳ ನಡುವೆ ಸ್ವಾಮೀಜಿ ಎದುರೇ ತಳ್ಳಾಟ, ನೂಕಾಟ ಕೂಡ ಉಂಟಾಯಿತು. ಟ್ರಸ್ಟಿಗಳು ನಡೆಸುತ್ತಿದ್ದ ಸಾರ್ವಜನಿಕ ಸಭೆಯ ಮೇಲೆ ಕಲ್ಲು ತೂರಾಟ ನಡೆಸಿ ಚಪ್ಪಲಿಯ ಪ್ರದರ್ಶನವನ್ನ ಸ್ವಾಮೀಜಿ ಬೆಂಬಲಿಗರು ಮಾಡಿದ್ರು. ಈ ವೇಳೆ ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತಾಯಿತು. ಇದು ಧರ್ಮ ಅಧರ್ಮ ನಡುವೆ ನಡೀತಾ ಇರುವಂತಹ ಯುದ್ಧ. ಇದು ಕುಟುಂಬದ ಆಸ್ತಿ ಅಲ್ಲ. ಇದು ಭಕ್ತರು ಕೊಟ್ಟಂತಹ ಉತ್ತಿ ಬಿತ್ತಿ ಬೆಳೆದು ಮಠಕ್ಕೆ ಕೊಟ್ಟಿದ್ದಾರೆ. ಅವರು ವರ್ಷದಿಂದ ವರ್ಷಕ್ಕೆ ಆ ಲೆಕ್ಕಪತ್ರವನ್ನ ಮುಕ್ತವಾಗಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ. ಯಾವುದೇ ಹಣಕಾಸಿನ ವ್ಯವಹಾರದಲ್ಲಿ ಆಗಲಿ ಚೆಕ್ನಲ್ಲಿ ಇಲ್ಲದೇ ಇರೋದ್ರಿಂದ ಆರೋಪಗಳು ಬಂದೇ ಬರ್ತವೆ. ಸತ್ಯವೇ ನಮ್ಮ ತಂದೆ ತಾಯಿ. ನಮಗೆ ಗದ್ದಲ ಗಲಾಟೆ ಬೇಕಾಗಿಲ್ಲ. ನಮಗೆ ಶಾಂತಿಯುತವಾಗಿ ನಾವು ಇವತ್ತು ಹೋರಾಟ ಮಾಡಿದ್ವಿ. ನಮಗೆ ಲೆಕ್ಕ ಕೊಡಿ ಚಳುವಳಿ ಇವತ್ತು ಎಲ್ಲ ಜಿಲ್ಲೆಗೆ ಸಂಚಾರ ಮಾಡುತ್ತೆ. ಈ ವೇದಿಕೆ ಮೂಲಕ ಪುಣ್ಯಾತ್ಮರು ನಮ್ಮ ಸಮಾಜದ ಬಾಂಧವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಸಮಾಜ ಬಾಂಧವರು ಯಾರ ಪರವಾಗಿನೂ ಕೂಡ ನೀವು ಕರೆಯನ್ನ ಕೊಡಬೇಡ್ರಿ, ಯಾರಿಗೂ ಕೂಡ ತಲೆಬಾಗಬೇಡ್ರಿ. ಸತ್ಯಕ್ಕೆ ಧರ್ಮಕ್ಕೆ ತಲೆಬಾಗಿ. ಇನ್ನು ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಸುದೀರ್ಘವಾಗಿ 3 ತಾಸಿಗೂ ಹೆಚ್ಚು ಕಾಲ 2008ರಿಂದ 2026ರವರೆಗಿನ ಲೆಕ್ಕ ಮಂಡನೆ ಮಾಡಿದ್ರು. ಈವರೆಗೆ 27,51,51,518 ರೂಪಾಯಿ ಜಮಾ ಆಗಿದೆ. ಸುಮಾರು 4 ಕೋಟಿ ರೂಪಾಯಿಗೂ ಹೆಚ್ಚು ಬೆಳ್ಳಿ ಇದೆ ಅಂತೇಳಿ ಮಾಹಿತಿ ಕೊಟ್ಟರು. ದಿವಂಗತ ಶಾಮನೂರು ಶಿವಶಂಕರಪ್ಪ ದೇವಸ್ಥಾನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ದು ಸೇರಿ ಯಾರ್ಯಾರು ಎಷ್ಟೆಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನೋದರ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದ ಮಧ್ಯೆ ಉಮಾಪತಿಯವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಕರೆ ಮಾಡಿ ಎಕ್ಸೈಟ್ ಆಗಬೇಡಿ, ಸಮಾಧಾನದಿಂದಿರಿ ಅಂತೇಳಿ ಸಲಹೆ ಕೊಟ್ಟರು. ಅಲ್ಲದೆ ಮನಗುಳಿ ಸಂಗನ ಬಸವ ಸ್ವಾಮೀಜಿಗಳು ಸಭೆಯಲ್ಲಿ ಭಾಗವಹಿಸಿದ್ದು ಭಕ್ತರಿಗೆ ಆಶ್ಚರ್ಯ ತಂತು. ಏನಾಗದ ಹೊಟ್ಟು ಉರಿತೈತೆ. ಇವತ್ತು ಈ ಪರಿಸ್ಥಿತಿ ಬರಕ ಈ ವಚನಾನಂದ ಸ್ವಾಮಿಗಳಿಂದಾನೆ ಸಮಾಜ ಹಾಳಾಗಿ ಹೋಗೈತಿ. ಇದು ಬಂದೈತಿ. ಎತ್ತಕ ನೀವು ಭಕ್ತರು ಇವತ್ತೇನ್ ಅನ್ಯಾಯ ಆಗ್ತಾ ಇತ್ತಲ್ಲ, ನೀವು ತಗೋಬೇಕು. ನಾನು ಲೆಕ್ಕದ ಆಪಾದನೆ ಮಾಡಿರೋದ್ರಿಂದ ಲೆಕ್ಕ ಕೊಡಕ್ ಬಂದ ನಾನು ಅಷ್ಟೇ. ಅಲ್ಲಿರುವಂತವ್ರು ಇವರು ನಿಮ್ಮ ಸಮಾಜದ ಸ್ವಾಮಿಗಳು, ಇವರು ಕಾಶಿ ಪಂಡಿತರು ಅಂದಾಗ ಮುಂದೆ ಸುಮಾರು 1 ವರ್ಷಗಳಾದ ನಂತರ ಮಾಂತ ಸ್ವಾಮಿಗಳ ಜೊತೆ ಚರ್ಚೆ ಮಾಡಿ ಮಾತನ್ನ ಹೇಳಿದ್ರಂದ್ರ, ನಾನು ಸಮಾಜಕ್ಕೆ ಜಗದ್ಗುರುಗಳಾಗವನಲ್ಲ, ನನಗೆ ವಯಸ್ಸಾಗಿದೆ, ಯುವಕರನ್ನು ಹುಡುಕಿ ಸಮಾಜದ ಜಗದ್ಗುರುಗಳನ್ನ ಮಾಡಿ ನಾನು ಮನಗುಳಿ ಮಠ ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳಿದಾಗ ಸಮಾಜದ ಹಿರಿಯರ ಅಪೇಕ್ಷೆ ಮೇರೆಗೆ ಜಗದ್ಗುರುಗಳಾದರು. ಒಟ್ಟಾರೆ ಪಂಚಮಸಾಲಿ ಮಠದಲ್ಲಿಂದು ಸ್ವಾಮೀಜಿ ಬಣ ಹಾಗೂ ಟ್ರಸ್ಟ್ ಬಣಗಳು ಎದುರಾಗುವ ಮೂಲಕ ಹೈಡ್ರಾಮಕ್ಕೆ ಸಾಕ್ಷಿಯಾದ್ರು. ಸ್ವಾಮೀಜಿ ಬೆಂಬಲಿಗರು ಲೆಕ್ಕ ಕೊಡುವುದಕ್ಕೆ ಕೇಳಿದ್ರು. ಈಗ ಟ್ರಸ್ಟ್ನವರು ಲೆಕ್ಕ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಉಚ್ಚಾಟನೆಯಾಗಿರುವ ಸ್ವಾಮೀಜಿ ಗೌರವದಿಂದ ಹೋಗ್ಲಿ ಎಂಬುದು ಟ್ರಸ್ಟ್ ಸೂಚನೆ. ಇದು ಕಳ್ಳ ಲೆಕ್ಕ, ಸ್ವಾಮೀಜಿಯನ್ನ ಮುಟ್ಟಿ ನೋಡ್ಲಿ ಅಂಥೇಳಿ ಲೆಕ್ಕ ಕೊಡಿ ಸಮಿತಿ ಸವಾಲ್ ಹಾಕ್ತಿದ್ದು ವಿವಾದ ಎಲ್ಲಿಗೆ ಬಂದು ತಲುಪುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಪುನೀತ್ ಅಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.